ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಇಂದಿನ ಸಂಚಿಕೆಯಲ್ಲಿ ನಾವು 39, 40 ಮತ್ತು 41ನೇ ಶ್ಲೋಕವನ್ನು ಹೇಳ್ತಾ ಹೋಗೋಣ. ಅರ್ಜುನ ವಿಷಾದ ಯೋಗ. ಅರ್ಜುನ ತನಗಾಗ್ತಾ ಇರೋ ದುಃಖವನ್ನು ಶ್ರೀಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ನಮ್ಮ ಕುಲಬಾಂಧವರನ್ನು ಸಾಯಿಸೋದ್ರಿಂದ ನನಗೇನಪ್ಪ ಲಾಭ ಸಿಗತ್ತೆ? ಅವರ ಒಂದು ಸಾವಿನಿಂದ ದೊರಕಬಹುದಾದಂತಹ ರಾಜ್ಯದಿಂದ ಏನು ಪ್ರಯೋಜನ? ಅಂತಹ ರಾಜ್ಯ ನನಗೆ ಯಾಕೆ ಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 39ನೇ ಶ್ಲೋಕದಲ್ಲಿ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನ ಮಧರ್ಮೋ ಬಿಭವಚ್ಯುತ ಅಂತ ಹೇಳ್ತಾನೆ. ಅಂದರೆ ಕುಲಕ್ಷಯ ಆಗತ್ತೆ. ಕುಲಕ್ಷಯ ಆಗೋದ್ರಿಂದ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ. ಕುಲಧರ್ಮವನ್ನು ಪಾಲಿಸೋರು ಯಾರೂ ಇರಲ್ಲ. ಕುಲವೇ ಇಲ್ಲ ಅಂದರೆ ಕುಲಧರ್ಮವನ್ನು ಪಾಲಿಸೋರು ಯಾರೂ ಇರಲ್ಲ. ಈ ಕುಲಧರ್ಮವನ್ನು ಪಾಲಿಸದೇ ಇಲ್ಲದೇ ಇರೋದ್ರಿಂದ ಕುಲಧರ್ಮವನ್ನು ಪಾಲಿಸೋರೇ ಇಲ್ಲದೇ ಇರೋದ್ರಿಂದ ಧರ್ಮವೇ ನಷ್ಟ ಆಗೋಗಿ ಕುಲಕ್ಷಯ ಆಗೋಗುತ್ತೆ. ಇದರಿಂದ ಒಂದು ಸೊಸೈಟಿ, ಒಂದು ಸಮಾಜ ಏನಿದೆ ಅದು ಹಾದಿ ತಪ್ಪಿ ಹೋಗ್ಬಿಡುತ್ತೆ ಅಂತ ಅರ್ಜುನ ಭಾವಿಸ್ತಾ ಇದ್ದಾನೆ. ಆ ಥರ ಅದೇ ಥರ 40ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಧರ್ಮ ಬಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದೃಷ್ಟ್ವಾಸು ವಾರ್ಣೇಯ ಜಾಯತೆ ವರ್ಣಸಂಕರ ಅಂತ ಹೇಳ್ತಾನೆ. ಅಂದ್ರೇನು? ಈ ಕುಲಧರ್ಮ ಇಲ್ಲದೆ ಹೋದರೆ ಕುಲದಲ್ಲಿರೋ ಸ್ತ್ರೀಯರು, ಈಗ ಎಲ್ಲರೂ ಪುರುಷರು ಯುದ್ಧಕ್ಕೆ ನಿಂತಿದ್ದಾರೆ, ಯಾರೂ ಸ್ತ್ರೀಯರು ಬಂದಿಲ್ಲ. ಅವ್ರವ್ರ ಹೆಂಡತಿಯರಿದ್ದಾರೆ, ಎಲ್ಲರೂ ಮಕ್ಕಳಿದ್ದಾರೆ, ಅವರೆಲ್ಲ ಅನಾಥರಾಗ್ಬಿಡ್ತಾರೆ. ಅವರ ಅವರ ಒಂದು ಪುರುಷರು ಇಲ್ಲದೆ ಹೋದರೆ ಅವರು ಸ್ತ್ರೀಯರು ಹಾದಿ ತಪ್ಪೋ ಹಾಗೆ ಆಗಿಬಿಡುತ್ತೆ. ಇದರಿಂದ ವರ್ಣಸಂಕರ ಆಗೋಗುತ್ತೆ. ಯಾವುದ್ಯಾವುದೋ ಥರ ಒಂದು ಜನನ ಪುತ್ರರು ಜನಿಸಿ ಒಂದು ಧರ್ಮಕ್ಕೆ ಕಾರಕ ಆಗೋಗ್ತಾರೆ ಅಂತ ಅರ್ಜುನ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅದೇ ಥರನೇ 41ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷ್ಯಾಂ ಲಪ್ತಪಿಂಡೋದಕ ಕ್ರಿಯ ಅಂತ ಹೇಳ್ತಾನೆ. ಅಂದರೆ ಈಗ ಕುಲದಲ್ಲಿ ಯಾರೂ ಇಲ್ಲ ಅಂದರೆ ಪಿತೃಗಳಿಗೆ ಒಂದು ಪಿಂಡ ಪ್ರದಾನವನ್ನು ಮಾಡೋರು ಯಾರೂ ಇರಲ್ಲ. ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡೋರು ಯಾರೂ ಇಲ್ಲ ಅಂದರೆ ಅಲ್ಲಿ ಪಿತೃಗಳು ಅತೃಪ್ತರಾಗಿ ಅವರು ಶಪಿಸಕ್ಕೆ ಶುರು ಮಾಡ್ತಾರೆ. ಆ ಶಾಪ ನನಗೆ ತಟ್ಕೊಳ್ಳುತ್ತೆ. ಹಾಗಾಗಿ ಈ ವರ್ಣಗಳು ಕೂಡ್ಕೊಂಡ್ಬಿಡುತ್ತೆ, ವರ್ಣಸಂಕರ ಆಗುತ್ತೆ. ವರ್ಣಗಳೆಲ್ಲ ಕೂಡ್ಕೊಂಡು ಒಂದು ಕುಲಜ್ಞಾನವೇ ಹೊರಟೋಗುತ್ತೆ. ಮತ್ತು ಇದರಿಂದ ಕುಲಧರ್ಮ ಕ್ಷೀಣಿಸ್ಬಿಡುತ್ತೆ. ಮತ್ತು ಇದರಿಂದ ನಮ್ಮ ಹಿರಿಯರಿಗೆ ತೊಂದರೆ ಆಗುತ್ತೆ. ಅವರು ನರಕಕ್ಕೆ ಬೀಳ್ತಾರೆ, ಅವರು ಶಾಪ ಹಾಕಿ ನರಕಕ್ಕೆ ಬೀಳ್ತಾರೆ. ಇದೆಲ್ಲ ಅಧರ್ಮಗಳು ಸೇರಿಕೊಂಡು ಇಡೀ ಲೋಕದಲ್ಲಿ ಒಂದು ಅಧರ್ಮ ಸೃಷ್ಟಿಯಾಗ್ಬಿಡುತ್ತೆ. ಈ ಅಧರ್ಮಕ್ಕೆಲ್ಲ ನಾನೇ ಕಾರಣ ಆಗ್ಬಿಡ್ತೀನಿ. ಈ ಒಂದು ಅಧರ್ಮವೇ ಬೇಡ, ಈ ಯುದ್ಧ ಬೇಡ ನನಗೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅರ್ಜುನ ಈ ಮಾತುಗಳನ್ನೆಲ್ಲ ಹೇಳ್ತಾನೆ. ಅವನಿಗೆ ಧರ್ಮ ಯಾವುದು, ಅಧರ್ಮ ಯಾವುದು, ಧರ್ಮದ ಹಾದಿಯಲ್ಲಿ ಯಾರು ನಡೀತಾ ಇದ್ದಾರೆ, ಅಧರ್ಮದ ಹಾದಿಯಲ್ಲಿ ಯಾರು ನಡೀತಾ ಇದ್ದಾರೆ, ಈಗಿರೋ ಧರ್ಮ ಹೇಗಿದೆ, ಮುಂದೆ ಏನು ನಾನು ಮಾಡಬೇಕು, ಸ್ಥಾಪನೆ ಮಾಡಬೇಕು ಅನ್ನೋದನ್ನೆಲ್ಲ ಬಿಡ್ತಾ ಇದ್ದಾನೆ. ಬಿಟ್ಬಿಟ್ಟು ಅವನ ಯೋಚನೆಯಲ್ಲಿ ಏನಪ್ಪ ಬರ್ತಾ ಇದೆ ಅಂದರೆ, ನನ್ನ ಒಂದು ಕುಲಬಾಂಧವರು, ನನ್ನ ಮಿತ್ರರು, ನನಗೆ ಬರೋವಂತಹ ಪಾಪ, ಅವರನ್ನು ಸಾಯಿಸ್ಬಿಟ್ರೆ ನನಗೆ ಪಾಪ ಬಂದ್ಬಿಡುತ್ತೆ ಅನ್ನೋ ಒಂದು ಭಾವನೆ ಅವನ ಅರ್ಜುನಲ್ಲಿ ಕ್ರಮೇಣ ಮೂಡಿ ಬರ್ತಾ ಇದೆ. ಅದೇ ಹೇಳಿದ್ದು, ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಂತ್ಕೊಂಡಾಗ ಅರ್ಜುನನಿಗೆ ಏನೇನೋ ಭಾವನೆಗಳು, ಯೋಚನೆಗಳು ಬರೋಕ್ಕೆ ಶುರುವಾಗಿದೆ. ಇದನ್ನೇ ಹೇಳೋದು ತುಮುಲ ಅಂತ. ಒಂಥರ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಸ್ಥಿತಿಯನ್ನು ಅರ್ಜುನ ತಲುಪ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಅಂದರೆ ನಾನು ಮೊದಲೇ ಹೇಳಿದ್ದೆ, ನಾವುಗಳು ಯಾವುದೇ ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೂ ನಮಗೆ ಹಿಂಗಾಗತ್ತೆ. ಮಾಡಬೇಕಾ ಬೇಡವಾ, ಮಾಡೋದಾ ಬೇಡವಾ, ಈ ಥರ ಮಾಡಿದ್ರೆ ಒಂಥರ ಆಗುತ್ತೆ, ಇನ್ನೊಂದು ಥರ ಮಾಡಿದ್ರೆ ಇನ್ನೊಂದು ಥರ ಆಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಜ್ಞಾನ ನಮಗೆ ದೊರಕದೇ ಹೋಗುತ್ತೆ. ಆವಾಗ ನಮಗೆ ಶ್ರೀಕೃಷ್ಣನ ಒಂದು ಸಾನ್ನಿಧ್ಯ ಬೇಕಾಗತ್ತೆ. ಅದು ಇಲ್ಲಿ ಅರ್ಜುನ ಹೇಳ್ತಾ ಹೋಗ್ತಾನೆ ಶ್ರೀಕೃಷ್ಣನಿಗೆ. ಇದು ನಮಗಳಿಗೆ ತಿಳಿಬೇಕಾದಂತಹ ಒಂದು ಗೀತೆ.
ಭಗವದ್ಗೀತೆ ಭಗವಂತ ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಹೇಳಿರುವಂತಹ ಒಂದು ಶ್ಲೋಕಗಳ ಸರಮಾಲೆ ಅಂತ ಹೇಳ್ಬೋದು. ಇದು ಒಂದೊಂದು ಶ್ಲೋಕಗಳಿಗೂ ಬಹಳ ಅರ್ಥ ಇದೆ. ಮುಂದಿನ ಇದರಲ್ಲಿ ಅರ್ಜುನನಿಗೆ ಇನ್ನೇನೇನು ಯೋಚನೆ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.